Using TAC. ನಮಸ್ಕಾರ ಸ್ನೇಹಿತರೆ, ನಮ್ಮ ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆಷ್ಟೇ ಫೈನಲ್ ಇಯರ್ ರಿಸಲ್ಟ್ ಔಟ್ ಆಗೈತೆ ರೀ. ಪಾಸ್ ಆದ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್, ಡಿಸ್ಟಿಂಕ್ಷನ್ ಬಂದ ವಿದ್ಯಾರ್ಥಿಗಳಿಗೆ ಡಬಲ್ ಕಂಗ್ರ್ಯಾಚುಲೇಷನ್ಸ್. ಯಾರು ಅಕಸ್ಮಾತಾಗಿ ಫೇಲ್ ಆಗಿದ್ದೀರಿ ಹೋಪ್ ಕಳ್ಕೊಬೇಡ್ರಿ. ಈ AI ಯುಗದಾಗ ನಿಮ್ಮ ಮಾರ್ಕ್ಸ್ ಆದ ನೋಡಿ ಯಾರೋ ಒಬ್ಬರು ಜಾಬ್ ಕೊಡೋದಿಲ್ರಿ. ಮಾರ್ಕ್ ಶೀಟಿಗೆ ಕಿಮ್ಮತ್ತಿಲ್ದಂಗೆ ಮಾಡಿಬಿಡ್ತಾರೆ. ಈಗ ನಿಮ್ಗೆ ಏನು ಸ್ಕಿಲ್ ಐತಿ, ನಿಮ್ಗೇನು ಅಚೀವ್ಮೆಂಟ್ ಐತಿ, ನಿಮ್ದು ಏನು ಗೋಲ್ ಐತಿ ಅದು ನೋಡಿ ಜಾಬ್ ಕೊಡ್ತಾರೆ ರೀ. ಹೊರತಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿ ಒಬ್ಬರು ಜಾಬ್ ಕೊಡೋದಿಲ್ಲ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ಯಾರ, ಜೀವ ಚಿಕ್ಕದಿರಬಹುದು, ಜೀವನ ದೊಡ್ಡದು, ಸತ್ತವನಿಗೆ ಒಂದೇ ದಾರಿ, ಸಾಧಿಸುವವನಿಗೆ ಸಾವಿರಾರು ದಾರಿ. ಇದನ್ನು ಏನು ಇಟ್ಕೊಂಡ ನಾವು ಲೈಫ್ ಮುನ್ನಡೆಸೋಣ್ರಿ. ನಿನ್ನೆ ವಿಡಿಯೋದಾಗ 4th ಇಯರ್ ರಿಸಲ್ಟ್ ಬಗ್ಗೆ ನೋಡಿರಿ. ಇವತ್ತಿನ ವಿಡಿಯೋದಾಗ ಸೆಮಿಸ್ಟರ್ ವೈಸ್ ರಿಸಲ್ಟ್ ಯಾವಾಗ ಬರ್ತೈತಿ, ಯಾಕೆ ಲೇಟ್ ಆಗಿರ್ಬೋದು ನೋಡೋಣ. ಈ ವಿಡಿಯೋದಾಗ ನೋಡೋಣ್ರಿ. ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ಸೆಮಿಸ್ಟರ್ ವಿದ್ಯಾರ್ಥಿ ರಿಸಲ್ಟ್ ಇನ್ನೂ ಪ್ರಕಟವಾಗಿಲ್ಲ. ಯಾಕೆ ಲೇಟ್ ಆಗೈತೆ ರೀ, ಯಾವಾಗ ಬರ್ಬೋದ್ರು, ಮತ್ತು ರಿವ್ಯಾಲ್ಯೂಷನ್ ಹೆಂಗೆ ಮಾಡ್ಬೇಕು ರೀ, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ಜನ ಕಮೆಂಟ್ ಹಾಕಿರಿ GNM ರಿಸಲ್ಟ್ ಯಾವಾಗ ಬರ್ತೈತೆ ಅಂತ, ಪೋಸ್ಟ್ BSc ನರ್ಸಿಂಗ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನಿನ್ನೆ ಬಂದಿರೋ ರಿಸಲ್ಟ್ನಲ್ಲಿ ಸ್ವಲ್ಪ ಸ್ವಲ್ಪ ವಿದ್ಯಾರ್ಥಿಗಳದ ವಿಟೇಲ್ ಅಂತ ತೋರ್ಸಾತೈತೆ ರೀ. ಯಾಕೆ ತೋರ್ಸಾತೈತಿ ಮತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಪರಿಹಾರ ನೋಡೋಣ. ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಪ್ರಮುಖ ಆರೋಗ್ಯ ವಿಶ್ವವಿದ್ಯಾಲಯವಾಗಿದೆ. ಅದು ನಿಮಗೂ ಗೊತ್ತೈತೆ ರೀ. ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ BSc ನರ್ಸಿಂಗ್, GNM, ಫಾರ್ಮಸಿ, ಮೆಡಿಕಲ್ ಆ್ಯಂಡ್ ಡೆಂಟಲ್ ಹೀಗೆ ಹಲವಾರು ಕೋರ್ಸ್ಗಳು ನಡೆಯುತ್ತವೆ. ಪ್ರತಿ ವರ್ಷ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ಒಳಗೆ 2 ಬಾರಿ ಎಕ್ಸಾಮ್ ನಡೆಸ್ತಾರೆ. ಒಂದು ಆ್ಯನ್ಯುವಲ್, ಒಂದು ಸಪ್ಲಿಮೆಂಟ್ರಿ. ಈಗ ಆ್ಯನ್ಯುವಲ್ ಇಯರ್ ರಿಸಲ್ಟ್ ಬರ್ಬೇಕು ನಮಗೆ. 4th ಇಯರ್ BSc ನರ್ಸಿಂಗ್ ರಿಸಲ್ಟ್ ನೀನು ಔಟ್ ಆಗೈತೆ ರೀ. ಫೈನಲ್ ಇಯರ್ ವಿದ್ಯಾರ್ಥಿಗಳೆಲ್ಲ EMS ವೆಬ್ಸೈಟ್ ಒಳಗೆ ಹೋಗಿ ಎಲ್ಲರೂ ಚೆಕ್ ಮಾಡ್ಕೊಂಡಿರಿ, ನೋಡಿರಿ, ಪಾಸ್ ಆಗಿರಿ. ಮುಂದೆ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಆದರೆ ಫಸ್ಟ್ ಇಯರ, ಸೆಕೆಂಡ್ ಇಯರ, ಥರ್ಡ್ ಇಯರ ವಿದ್ಯಾರ್ಥಿ ರಿಸಲ್ಟ್ ಇನ್ನೂ ಪ್ರಕಟವಾಗಿಲ್ಲ ರೀ. ಸೆಮಿಸ್ಟರ್ ವೈಸ್ ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವೇನಿಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಸಾಮಾನ್ಯವಾಗಿ ಫಲಿತಾಂಶವನ್ನು ಹಂತ ಹಂತವಾಗಿ ಪ್ರಕಟಿಸುತ್ತದೆ. ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ರೀ ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಒಮ್ಮೆ ಅಂತೂ ಬಿಡೋದಿಲ್ಲ ರೀ. ಈಗ ನಿನ್ನೆ ಇಯರ್ ವೈಸ್ ರಿಸಲ್ಟ್ ಬಿಟ್ಟಾರ್ರಿ. ಇವತ್ತು ಅಥವಾ ನಾಳೆ ಸೆಮಿಸ್ಟರ್ ವೈಸ್ ರಿಸಲ್ಟ್ ಬರ್ತೈತೆ ರೀ. ಅಂದರೆ ಮಂಡೇ MSc ನರ್ಸಿಂಗ್ ರಿಸಲ್ಟ್ ಬಂದೈತೆ ರೀ. ಬುಧವಾರ ಪೋಸ್ಟ್ BSc ನರ್ಸಿಂಗ್ ರಿಸಲ್ಟ್ ಬರ್ಬೋದಾಗಿತ್ತು ರೀ. ಅದು ಮುಂದೆ ಹಾಕ್ಯಾರ್ಕಂದ್ರೆ ಫೈನಲ್ ರಿಸಲ್ಟ್ ಅಪ್ಲೋಡ್ ಆಗೈತೆ ರೀ. ನಿನ್ನೆ ಔಟ್ ಆಗೈತೆ ರೀ. ಮತ್ತು ಇವತ್ತು ಒಂದು ದಿನ ಗ್ಯಾಪ್ ಕೊಟ್ಟು ನಾಳೆ ಸೆಮಿಸ್ಟರ್ ವೈಸ್ ರಿಸಲ್ಟ್ ಬಿಡ್ಬೋದು ರೀ. ಇವತ್ತಾಗ ಗ್ಯಾಪ್ ಕೊಡ್ತಾರಂದ್ರೆ ನಿನ್ನೆ ಫೈನಲ್ ಇಯರ್ ರಿಸಲ್ಟ್ ಬಿಟ್ಟಾರೆ ವೆಬ್ಸೈಟ. ನಿನ್ನೆ 5:42ಕ್ಕೆ ನಿನ್ನ ಫೈನಲ್ ಇಯರ್ ರಿಸಲ್ಟ್ ಔಟ್ ಆಗೈತೆ ರೀ. ಬಟ್ 10 ಗಂಟೆಗೆ ವೆಬ್ಸೈಟ್ ಓಪನ್ ಆಗೈತಿ. ಒಂದು 2 to 3 hours ವೆಬ್ಸೈಟ ಫುಲ್ ಇಶ್ಯೂಸ್ ಇರುತ್ತೆ ರೀ. ಒಟ್ಟು ನೆಟ್ವರ್ಕ್ ಇರೋಂಗಿಲ್ಲ. ಸೆಮಿಸ್ಟರ್ ವೈಸ್ ರಿಸಲ್ಟ್ ಇವತ್ತು ಬರ್ಬೋದು ರೀ. ಇವತ್ತು ಬರ್ಲಿಕ್ಕಂದ್ರೆ ನಾಳೆ ಫಿಕ್ಸ್ ಬರತೈತೆ ರೀ. ನಾಳೆ ಬಂದರೂ 6 ಸೆಮಿಸ್ಟರ್ ರಿಸಲ್ಟ್ ಬರ್ಬೋದು ರೀ, ಇಲ್ಲ 4 ಸೆಮಿಸ್ಟರ್ ರಿಸಲ್ಟ್ ಬರ್ಬೋದು. ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಇವ್ಯಾಲ್ಯೂಷನ್ ಪ್ರೊಸೆಸ್ ಸ್ವಲ್ಪ ಟೈಮ್ ತಗೋತೈತೆ ರೀ. ಇಂಟರ್ನಲ್ ಮಾರ್ಕ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಅಪ್ಡೇಟ್ ಆಗಕ್ಕೆ ಸಮ್ ಟೈಮ್ಸ್ ತಗೋತೈತೆ ರೀ. ಈಗ ಇವ್ಯಾಲ್ಯೂಷನ್ ಪ್ರೊಸೆಸ್ಸು ಕಂಪ್ಲೀಟ್ ಆಗೈತೆ ರೀ. ಇಂಟರ್ನಲ್ ಮಾರ್ಕ್ಸ್, ಪ್ರಾಕ್ಟಿಕಲ್ ಮಾರ್ಕ್ಸ್ನು ಅಪ್ಡೇಟ್ ಆಗಕ್ಕೆ ಅದು ಕಂಪ್ಲೀಟ್ ಆಗೈತೆ. ಇನ್ನೇನು ರಿಸಲ್ಟ್ ಅಟ್ಟ ಬರ್ಬೇಕು ರೀ. ಈಗ ಸೆಮಿಸ್ಟರ್ ವೈಸ್ ವಿದ್ಯಾರ್ಥಿಗಳು 2 3 ಮಂತ್ಸ್ ವೇಟ್ ಮಾಡ್ಯಾರ್ರಿ. ಇನ್ನು ಅವ್ರಿಗೂ ವೇಟ್ ಮಾಡೋಕೆ ಆಗತ್ತ. ಅವರು ಮುಂದಿನ ತಯಾರಿ ಮಾಡ್ಕೋಬೇಕಾಗತ್ತೈತಿ. ಅವ್ರಿಗೆ ಟೆನ್ಷನ್ ಇರ್ತೈತಿ. ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಟ್ಟು ರಿಸಲ್ಟ್ ಜಲ್ದಿ ಬಿಡುವಾತಾಗೈತೆ ರೀ. ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಸಮಯ ಕಾಯ್ಬೇಕಾಗ್ತೈತೆ ರೀ.
ನಾವು ರಾಜೀವ್ ಯೂನಿವರ್ಸಿಟಿಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡ್ಬೇಕಾಗತ್ತೆ ರೀ. ರಿಸಲ್ಟ್ ನಾಳೆ ಬಂತಂದ್ರೆ ಅಥವಾ ಇವತ್ತು ಬಂತಂದ್ರೆ ಹೆಂಗೆ ಚೆಕ್ ಮಾಡ್ಬೇಕು ಅನ್ನೋದು ನೋಡೋಣ ಸ್ವಲ್ಪ. ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ರಿ, ಎಕ್ಸಾಮಿನೇಷನ್ ಸೆಕ್ಷನ್ ಕ್ಲಿಕ್ ಮಾಡಿರಿ. ಅಲ್ಲಿ EMS ರಿಸಲ್ಟ್ ಅಂತೇಳಿ ಬರ್ತೈತೆ ರೀ. ರಿಸಲ್ಟ್ ಆಪ್ಷನ್ ಆಯ್ಕೆ ಮಾಡಿರಿ. ನಿಮ್ಮ ಕೋರ್ಸ್ BSc ನರ್ಸಿಂಗ್ ಆಯ್ಕೆ ಮಾಡಿರಿ. ಮತ್ತು ಕೆಳಗೆ ನೀವು ನಾಳೆ 4th ಸೆಮಿಸ್ಟರ್ ಬರ್ಬೋದು ರೀ, ಇಲ್ಲಾಂದ್ರೆ 6th ಸೆಮಿಸ್ಟರ್ ಬರ್ಬೋದು. ನೀವು ಯಾವ ಸೆಮಿಸ್ಟರ್ ಇದ್ದೀರಿ ಆ ಸೆಮಿಸ್ಟರನ್ನು ಆಯ್ಕೆ ಮಾಡಿರಿ. ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿರಲ್ಲಿ ನಿಮ್ಮ ಕರೆಕ್ಟ್ ಆದ್ರೆ ರಿಜಿಸ್ಟರ್ ನಂಬರನ್ನು ಹಾಕ್ಬೇಕು ರೀ. ಸಬ್ಮಿಟ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಸ್ಕ್ರೀನ್ ಮೇಲೆ ಬರ್ತೈತೆ ರೀ. ಅದನ್ನು ಡೌನ್ಲೋಡ್ ಮಾಡಿಕೊಳ್ರಿ, ಇಲ್ಲ PDF ಆಗಿ ಸೇವ್ ಮಾಡಿಕೊಳ್ರಿ. ಅದು ನೀವು ಈಗ ಸೆಮಿಸ್ಟರ್ ವೈಸ್ ರಿಸಲ್ಟ್ ಗುರುವಾರ ಬರ್ಬೋದು ರೀ, ಇಲ್ಲಕಂದ್ರೆ ಶುಕ್ರವಾರ ಬರ್ಬೋದು, ಶನಿವಾರ ಬರ್ಬೋದು. ಈ 3 ದಿವ್ಸನಾಗ ಪಕ್ಕ ಬರ್ತೈತೆ ರೀ. ಶನಿವಾರ ಬರ್ಲಿಕ್ಕಂದ್ರೆ ಸಂಡೇ ಅಂತೂ ಒಟ್ಟು ಬರುತ್ತಿಲ್ಲ ರೀ. ಸಂಡೇ ರಾಜೀವ್ ಯೂನಿವರ್ಸಿಟಿ ಅಫಿಷಿಯಲ್ ಆಗಿ ಸಂಡೇ ಲೀವ್ ಅದ, ಎಲ್ಲ ಹಾಲಿಡೇ ಇರ್ತದೆ. ಸಂಡೇ ಬರೋದಿಲ್ಲ ರೀ, ಮಂಡೇ ಬರ್ಬೋದು ರೀ. ಮತ್ತು ಮುಂದೆ ಹಾಕೋತ್ತೆ ಹೋದ್ರೆ ಡಿಲೇ ಆಗ್ಬೋದು ರೀ. ಬಟ್ ಸ್ಯಾಟರ್ಡೇ ಬರ್ಬೋದು ಅಂತ ಫಿಕ್ಸ್ ಐತೆ ರೀ. ಮತ್ತು ಏನೇ ಅಪ್ಡೇಟ್ ಇದ್ರೆ ನಾನು ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ರೀ. ಈಗ ನಾಳೆ ರಿಸಲ್ಟ್ ಬಂತಂದ್ರೆ ನಿಮ್ಗೆ ರಿವ್ಯಾಲ್ಯೂಷನ್ ಪ್ರೊಸೆಸ್ ಅದು ಗೊತ್ತಿರ್ಕಂದ್ರೆ ರಿವ್ಯಾಲ್ಯೂಷನ್ ಪ್ರೊಸೆಸ್ ಹಾಕ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನಿಮ್ಮ ರಿಸಲ್ಟಾಗ ಅಂದ್ರೆ ಯಾವುದೇ ಸಬ್ಜೆಕ್ಟ್ ಒಳಗೆ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ನೀವು ರಿವ್ಯಾಲ್ಯೂಷನ್ ಅಪ್ಲೈ ಮಾಡ್ಬೋದು. ರಿವ್ಯಾಲ್ಯೂಷನ್ ಅಂದ್ರೆ ಹೋಲ್ ಪೇಪರ್ ಅಂತೂ ಚೆಕ್ ಮಾಡೋದಿಲ್ಲ ರೀ ಅವರು. ಹೋಲ್ ಪೇಪರ್ ಚೆಕ್ ಮಾಡಿದ್ದ ಮಾರ್ಕ್ಸ್ ಅಟ್ಟ ಕೌಂಟ್ ಮಾಡಿ ಮತ್ತು ನಿಮ್ಗೆ ರಿಸಲ್ಟ್. ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ರೀ. ಅದಕ್ಕೆ ಫೀ ಪಾವತಿಸ್ಬೇಕಾಗತ್ತೆ ರೀ. ಅವ್ರು ಕೊಟ್ಟಿರೋ ದಿನಾಂಕ ಒಳಗೆ ಅಪ್ಲೈ ಮಾಡ್ಬೇಕು ರೀ. ಲೇಟ್ ಆಗಿದ್ರೆ ಅಪ್ಲೈ ಆಕ್ಸೆಪ್ಟ್ ಆಗಿರೋದಿಲ್ಲ ರೀ. ಈಗ ಸೆಮಿಸ್ಟರ್ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಒಂದೇ ದಿವಸ ಅಂತೂ ಒಟ್ಟು ಬರೋದಿಲ್ಲ ರೀ. ಸರ್ವರ್ ಇಶ್ಯೂಸ್ ಇರ್ಬೋದು ರೀ, ವೆಬ್ಸೈಟ್ ಸ್ಲೋ ಆಗಿರ್ಬೋದು ರೀ. ರಿಸಲ್ಟ್ ಬರೋವರೆಗೆ ಧೈರ್ಯವಾಗಿರ್ರಿ. ಮುಂದಿನ ಸೆಮಿಸ್ಟರ್ಗೆ ತಯಾರಿ ಆರಂಭಿಸ್ರಿ. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಕಡೆಯಿಂದ BSc ನರ್ಸಿಂಗ್ ವಿದ್ಯಾರ್ಥಿಗಳ ಒಂದು ಸಲಹೆ ಕೊಡ್ಬೇಕಂದ್ರೆ ರಿಸಲ್ಟ್ಗಾಗಿ ಕಾಯ್ದಿರೋ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ರಿಸಲ್ಟ್ ಇವತ್ತಲ್ಲ ನಾಳೆ ಬರ್ತೈತೆ ರೀ. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಒಳಗೆ ಪ್ರಾಕ್ಟಿಕಲ್ ನಾಲೆಜ್ ಇಂಪ್ರೂವ್ ಮಾಡಿಕೊಡ್ರಿ. ಕ್ಲಿನಿಕಲ್ ಪ್ರೊಸೀಜರ್ ರಿವಿಷನ್ ಮಾಡಿರಿ. ಆಗಿನ ಪ್ರೊಸೀಜರ್ಗಳು ಎಲ್ಲ ಈಗ ಅಪ್ಲೋಡ್ ಮಾಡಿದ್ದೀವಿ ರೀ ನರ್ಸಿಂಗ್ ಟೆಕ್ ಚಾನಲ್ ಒಳಗೆ. CPR ಹೆಂಗೆ CPR ಕೊಡ್ಬೇಕು ರೀ, ಟೈಪ್ಸ್ ಆಫ್ CPR ಹೋಲ್ ವಿಡಿಯೋ ಎಲ್ಲ ನರ್ಸಿಂಗ್ ಟೆಕ್ ವಿಡಿಯೋ ಒಳಗೆ ನರ್ಸಿಂಗ್ ಟೆಕ್ ಚಾನಲ್ ಒಳಗೆ ಹಾಕಿದ್ದೀವಿ ರೀ. NG2 ಪ್ರೊಸೀಜರ್, ವೈಟಲ್ ಸೈನ್ಸ್, ಡ್ರಗ್ ಕ್ಯಾಲ್ಕುಲೇಷನ್ ಇವೆಲ್ಲಕ್ಕೆಲ್ಲ ನರ್ಸಿಂಗ್ ಟೆಕ್ ಚಾನಲ್ ಒಳಗೆ ಹಾಕಿದ್ದೀವಿ ರೀ. ಪ್ರಾಕ್ಟಿಕಲ್ ನಾಲೆಜ್ ಇಂಪ್ರೂವ್ ಹೆಂಗೆ ಮಾಡ್ಕೊಳ್ಳೋದು ಕೂಡ ನರ್ಸಿಂಗ್ ಟೆಕ್ ಚಾನಲಲ್ಲಿ ನಾವು ಹಾಕಿದ್ದೀವಿ ರೀ. ಈ ಎಲ್ಲ ವಿಷಯಗಳು ವಿಡಿಯೋಗಳು ನಮ್ಮ ನರ್ಸಿಂಗ್ ಟೆಕ್ ಚಾನಲಲ್ಲಿ ಲಭ್ಯ ಇದಾವೆ ರೀ, ಹೋಗಿ ನೋಡಿಕೊಳ್ಳ್ರಿ. ಮತ್ತು ಈಗ BSc ನರ್ಸಿಂಗ್ ರಿಸಲ್ಟ್ ಇವತ್ತೆಲ್ಲ ನಾಳೆ ಬರ್ತೈತೆ ರೀ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ GNM ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳತ್ತಿರಿದ್ರಿ, ಮತ್ತು ಪೋಸ್ಟ್ BSc ನರ್ಸಿಂಗ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳತ್ತಿದ್ರಿ. ಇದರ ಇನ್ನೂ ಅಪ್ಡೇಟ್ ಏನೋ ಬಂದಿಲ್ಲ ರೀ. ಅಪ್ಡೇಟ್ ಬರೋದ್ರೆ ಅದರ ನೆಕ್ಸ್ಟ್ ವಿಡಿಯೋದಾಗ BSc ನರ್ಸಿಂಗ್ ರಿಸಲ್ಟ್ ಇವತ್ತು ಬರ್ತೈತೆ ರೀ. ನೆಕ್ಸ್ಟ್ ವಿಡಿಯೋ ಒಳಗೆ ಪೋಸ್ಟ್ BSc ನರ್ಸಿಂಗ್ ಮತ್ತು GNM ನರ್ಸಿಂಗ್ ರಿಸಲ್ಟ್ ಯಾವಾಗ ಬರ್ತೈತೆ ಅಂತ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡ್ತಾನೆ ರೀ. ಈಗ ರೀ ರಾಜೀವ್ ಯೂನಿವರ್ಸಿಟಿ ವಿಠಲ್ ರಿಸಲ್ಟ್ ನಿನ್ನೆ BSc ನರ್ಸಿಂಗ್ ರಿಸಲ್ಟ್ ಬಂದೈತೆ ರೀ. ಅದು ಫೈನಲ್ ರಿಸಲ್ಟ್ ಬಂದೈತೆ ರೀ ಅವ್ರದ್ದು. ಒಬ್ಬರದ್ದು ರಾಜೀವ್ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ವಿಠಲ್ ರಿಸಲ್ಟ್ ಅಂತೇಳಿ ತೋರ್ಸಾತ್ರಿ. ವಿಠಲ್ ರಿಸಲ್ಟ್ ಅಂದ್ರೆ ಏನು ರೀ, ನಿಮ್ಮ ರಿಸಲ್ಟ್ ಹೋಲ್ಡ್ ಆಗೈತೆ ಅಂದಂಗೆ ರೀ. ಅಂದ್ರೆ ಯುವರ್ ರಿಸಲ್ಟ್ ಈಸ್ ಆನ್ ಹೋಲ್ಡ್ ಡ್ಯೂ ಟು ಸಮ್ ಪೆಂಡಿಂಗ್ ಇಶ್ಯೂಸ್. ಒಂದು ರೀತಿಯ ಸ್ವಲ್ಪ ಇಶ್ಯೂಸಿಂದ ನಿಮ್ಮ ರಿಸಲ್ಟನ್ನು ಹೋಲ್ಡ್ ಮಾಡ್ಯಾರ ಯೂನಿವರ್ಸಿಟಿದವ್ರು ಹೋಲ್ಡ್ ಮಾಡ್ಯಾರ. ಯಾಕೆ ಹೋಲ್ಡ್ ಮಾಡ್ಯಾರ ಅಂದ್ರೆ P ನಾಟ್ ಪೇಡ್, ನೀವು P ಕಟ್ಟಿರಾಕಿಲ್ರಿ, ಇಂಟರ್ನಲ್ ಮಾರ್ಕ್ಸ್ ಸಬ್ಮಿಟ್ ಮಾಡಿರಾಕಿಲ್ರಿ ನಿಮ್ಮ ಕಾಲೇಜದವ್ರು. ನೀವು ಎಕ್ಸಾಮ್ಗೆ ಎಲಿಜಿಬಿಲಿಟಿ ಇರ್ಲಿಕ್ಕೂ ನೀವು ಎಕ್ಸಾಮ್ ಬರೀದ್ರೆ ಎಲಿಜಿಬಿಲಿಟಿ ಇರ್ಲಿಕ್ಕೆ ಇಲ್ಲ ಅಂತೇಳಿ ಅವ್ರು ಶೋ ಮಾಡಿರ್ತಾರೆ ನಿಮ್ಮ ಕಾಲೇಜ್ ಒಳಗೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ಸು ಪೆಂಡಿಂಗ್ ಇರ್ಬೋದು ರೀ. ಮತ್ತು ನೀವು ಪ್ರೀವಿಯಸ್ ಇಯರ್ ಎಲ್ರಿ ಬ್ಲಾಕ್ ಆಗಿದ್ದು ಅಂದ್ರೆ ಈ ಇಯರ್ ಹೋಲ್ಡ್ ಅಂತೇಳಿ ಬಂದೈತೆ ರೀ. ಇದಕ್ಕೆ ನೀವು ಏನು ಮಾಡ್ಬೇಕಂದ್ರೆ
ಕಾಂಟ್ಯಾಕ್ಟ್ ಯುವರ್ ಕಾಲೇಜ್ ಆಫೀಸ್, ನಿಮ್ಮ ಕಾಲೇಜ್ ಆಫೀಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ರೀ. ತಿರ್ಲಿಕ್ಕಂದ್ರೆ ಕ್ಲಿಯರ್ ಎನಿ ಪೆಂಡಿಂಗ್ PR ಡಾಕ್ಯುಮೆಂಟ್ಸ್, ಫಾಲೋ ಅಪ್ ರೆಗ್ಯುಲರ್ಲಿ ಯುವರ್ ಕಾಲೇಜ್ ಆಫೀಸ್. ಇದು ಪೂರ್ತಿ ಹೋಲ್ ಸರಿ ಆಗ್ಲಕ್ಕ 7 ರಿಂದ 18 ವರ್ಕಿಂಗ್ ಡೇಸ್ ಬೇಕಾಗತ್ತೆ ರೀ. ಒಂದು 15 ದಿವಸ ಒಳಗೆ ನಿಮ್ಮ ರಿಸಲ್ಟ್ ಬರ್ಬೋದು. ಇನ್ನೇನು ಅಪ್ಡೇಟ್ ಇದ್ರ ಬಗ್ಗೆ ಇನ್ನೂವರೆಗೆ ಅಪ್ಡೇಟ್ ಆಗಿಲ್ಲ ರೀ. ನೋಡೋಣ ರೀ ನೆಕ್ಸ್ಟ್ ವಿಡಿಯೋ ಒಳಗೆ ಇದ್ರ ಬಗ್ಗೆನೂ ಅಪ್ಡೇಟ್ ಮಾಡ್ತಾನೆ ರೀ. ವಿಠಲ್ದು ರಿಸಲ್ಟ್ ಅಂದ್ರೆ ಏನು ರೀ, ಯಾಕೆ ವಿಠಲ್ದು ಬಂದೈತಿ ನೋಡೋಣ ರೀ. ನೆಕ್ಸ್ಟ್ ವಿಡಿಯೋ ಒಳಗೆ GNM ರಿಸಲ್ಟ್ ಯಾವಾಗ ಬರ್ತದೆ ಮತ್ತು ರೀ ಪೋಸ್ಟ್ BSc ನರ್ಸಿಂಗ್ ರಿಸಲ್ಟ್ ಯಾವಾಗ ಬರ್ತದೆ ನೋಡೋಣ ರೀ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಡೌಟ್ ಏನಾದ್ರು ಇತ್ತಂದ್ರೆ ಕಮೆಂಟ್ ಮಾಡಿರಿ. ನಮ್ಮ ನರ್ಸಿಂಗ್ ಚೆಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾವು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಪ್ಡೇಟ್ಸ್, ಪ್ರಾಕ್ಟಿಕಲ್ ಪ್ರೊಸೀಜರ್ಸ್, ವೈವಾ ಕ್ವಶನ್ಸ್, ಕರಿಯರ್ ಗೈಡೆನ್ಸ್ ಆ್ಯಂಡ್ ನಾರ್ಸೆಟ್. ನಾವು ನರ್ಸಿಂಗ್ ವಿದ್ಯಾರ್ಥಿಗಳಿಗಾಗಿ ಎಕ್ಸಾಮ್ ಅಪ್ಡೇಟ್ಸ್, ಪ್ರಾಕ್ಟಿಕಲ್ ಪ್ರೊಸೀಜರ್ಸ್, ವೈವಾ ಕ್ವಶನ್ಸ್, ಕರಿಯರ್ ಗೈಡೆನ್ಸ್ ಆ್ಯಂಡ್ ನಾರ್ಸೆಟ್ ಎಕ್ಸಾಮ್ಸ್ ಈ ಎಲ್ಲ ಪ್ರಮುಖ ಮಾಹಿತಿಗಳನ್ನು ಈ ನರ್ಸಿಂಗ್ ಟೆಕ್ ಚಾನಲ್ನಲ್ಲಿ ಒದಗಿಸ್ತೀವಿ ರೀ, ಯಾರು ನೀಡುತ್ತೇವೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್.